ಹೆಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಏನಪ್ಪ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರು ಅಂದರೆ ಎಲ್ಲರೂ ಅಂದ್ಕೊಂಡಿರ್ತೀರ ಬೆಂಗಳೂರಲ್ಲಿ ಅಲ್ವಾ ನಿಮ್ಮದು ಫ್ಯಾಮಿಲಿ ಎಲ್ಲ ಇರೋದು ಅಂತ. ಬಟ್ ಆ್ಯಕ್ಚುಲಿ ದಿಸ್ ಇಸ್ ಪಾರ್ಟ್ 1 ಫ್ಯಾಮಿಲಿ. ಪಾರ್ಟ್ 2 ಫ್ಯಾಮಿಲಿನ ತೋರಿಸ್ತೀನಿ ನಾಳೆ ನಿಮಗೆ. ನನ್ನ ತಂಗಿ ನೋಡಿ ಒಬ್ಬಳಿಗೇ ಟೀ ಮಾಡಿಕೊಂಡು ಕುಡಿತಾವಳೆ. ಮಿಕ್ಕಿದವ್ರು ಏನು ಕುಡಿಬೇಕು ಹೇಳಿ ನಿನಗೆ? ಒಂಚೂರು ಕರುಣೆ ಇರಲಿ, ಒಂಚೂರು ಕರುಣೆ, ಪ್ರೀತಿ, ವಿಶ್ವಾಸ. ನಮ್ಮನ್ನು ಬಿಟ್ಟು ಕುಡಿತವ್ರೆ ಗಾಯ್ಸ್. ಕುಡೀಲಿ, ನಮಗೂ ಟೈಮ್ ಬರುತ್ತೆ. ಇವಾಗ ಸಂಜೆ ಆಗೈತೆ, ಸೊ ಇನ್ನೂ ಟೈಮ್ ಬಂದಿಲ್ಲ ಗೈಸ್. ಅಮ್ಮ ಮತ್ತು ನಾವಮ್ಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಶಾಲಿಗೆ ಹೋಗ್ತೀನಿ. ಪಡ್ದೆ ಕಟ್ಟಿ ತಗೊಂಡ್ ಹೋಗ್ಯಾಳ ಯಾವಾಗ ಊರಿಗೆ ಎಲ್ಲೈತಿ ಬರೀ ನಮ್ಮವು ಅಷ್ಟ ಅದಾವ. ಪಡಿದು ಬೆಡ್ಶೀಟ್ ಮತ್ತ ಅವೆಲ್ಲ ತಗೊಂಡ್ ಹೋಗಿಲ್ಲ. ಇಲ್ಲೇ ಹೌದು ಅಂದ್ಬಿಟ್ಟು ಓಡ್ಬಿಟ್ಟು ಹೋದ್ರೆ ನಮ್ಮನ್ನ ನೋಡಿ ಫೈನಲಿ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಜ್ಜ ಅಜ್ಜಿ ಮತ್ತೆ ಆಲ್ಮೋಸ್ಟ್ ಇಲ್ಲೆಲ್ಲರೂ ನೋಡಿದ್ದೀರಾ. ಬಟ್ ಅಲ್ಲಿರೋದು ಏನು ಅಂದರೆ ನಾಗಮ್ಮ ಮತ್ತು ನಮ್ಮಮ್ಮ ಇದ್ದಾರಲ್ವ, ಅವರು ಅಪ್ಪ ಅಮ್ಮ ಮತ್ತು ಅವರು ಅತ್ತೆ ಅವರೆಲ್ಲ ಏನು ಕೆಲಸ ಮಾಡ್ತಾರೆ ಮತ್ತು ಅವರೆಲ್ಲ ಅವ್ರದ್ದು ಇಂಟ್ರಡಕ್ಷನ್ ಯಾರೂ ಮಾಡೇ ಇಲ್ವಲ್ಲ ಅಂತ ಸ್ವಲ್ಪ ಜನಕ್ಕೆ ಇರುತ್ತೆ. ಅಂದರೆ ಸ್ವಲ್ಪ ಜನಕ್ಕೆ ಇರುತ್ತೆ ಕ್ವಶನ್ಸು. ಹೆಂಗೆ ಅಂದರೆ ಎಲ್ಲಿ ನಾಗಮ್ಮ ಅಪ್ಪ ಎಲ್ಲಿದ್ದಾರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಅನ್ನೋದು. ಸೊ ಇವರ ಅಪ್ಪ ಅಮ್ಮನ್ನ ಇವಾಗ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮ್ಮಮ್ಮ ಹೋಗಿ ಗಾಯ್ಸ್ ಎಲ್ಲ ಹೇಳ್ಕೊಡ್ತಾರೆ ವಿಡಿಯೋದಲ್ಲಿ. ನಮ್ಮಮ್ಮ ಹಾಟ್ ಫೇವ್ರೇಟ್ ನಮಗೆ. ಎಲ್ಲ ಸಿಕ್ಕಾಪಟ್ಟಿ ಕಾಮಿಡಿಯಾಗಿ ಹೇಳ್ಕೊಡ್ತಾರೆ. ಹೋಗಿ ನಾವೇ ತೋರಿಸ್ಬೇಕಾಗಿತ್ತು. ಹೋಗಿ ಇವ್ನು ಹೋಗ್ತಾ ಇದ್ದಾನೆ, ಏನೋ ಊರಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾನೆ. ಮನೆ ಅಲ್ಲಿ ನೇಚರು ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ತೋರಿಸ್ತಾನೆ. ನೋಡಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ರೂ. ಇವ್ರ ಅಪ್ಪ ಅಮ್ಮನೇ ತೋರಿಸೋದು ನಾನು ಇವಾಗ ಹೋಗ್ಬಿಟ್ಟು. ಸೊ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಹೇಳೋಕ್ಕೆ? ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದು ದುಡ್ದು ತಿಂತವ್ರೆ ಅಷ್ಟೇ. ನೀನು ನಾವು ಅಷ್ಟೇ. ನಿಂಗೆ ನಿಮ್ಮ ಅಪ್ಪ ಇಷ್ಟನಾ ನಿಮ್ಮ ಅಮ್ಮ ಇಷ್ಟನಾ? ನಂಗಿಬ್ರು ಇಷ್ಟ. ನಮ್ಮ ಅಪ್ಪ ಅಮ್ಮನಿಗಿಂತ ನಮ್ಮ ಅತ್ತೆ ಇಷ್ಟ ನನ್ಗೆ. ನಿನ್ಗೆ? ನಂಗೆ ನಮ್ಮ ಮಮ್ಮಿ. ನನ್ಗೆ ಫೇವ್ರೇಟ್ ನಮ್ಮ ಅಪ್ಪ ಅಮ್ಮನಿಗಿಂತ ಅಂದ್ರೆ ನಮ್ ಸೋದರ ಅತ್ತೆನೆ ನನ್ಗಿಷ್ಟ. ಗಂಡ ನಾವು ನಮ್ಮ ಅತ್ತೆ ಅಲ್ಲ, ನಮ್ ಸೋದರ ಅತ್ತೆ. ನಮ್ಮ ಅಪ್ಪನ ಅಕ್ಕ ಇದಾರೆ ನಮ್ಮ ಮನೇಲಿ, ಅವರೇ ನಮ್ಮ ಅಮ್ಮ ಇದ್ದಂಗೆ. ಅವ್ರು ತುಂಬಾ ಒಳ್ಳೆಯವರು ಗಾಯ್ಸ್. ಅವ್ರು ನಮ್ಗೋಸ್ಕರ ನಮ್ ಸಾಕೋಗೋಸ್ಕರ ಅವ್ರ ಮದ್ವೆನೇ ಆಗಿಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ನಮ್ಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ಥರ. ಅವ್ರನ್ನೂ ತೋರಿಸ್ತಾರೆ ಇವರು ನೋಡಿಬೇಕಂದ್ರೆ. ಅವರೇ ಎಲ್ಲ ಅಲ್ಲಿ ಮೇನ್ ಇನ್ಚಾರ್ಜ್ ಆಗಿರ್ತಾರೆ, ಊರಲ್ಲಿ ತೋರಿಸ್ತಾರೆ. ಸೊ ಗೈಸ್ ಇವಾಗ ನಾವು ಕೂಡ ರೆಡಿ ಆಗೋಣ. ಇನ್ನೇನು ಇವತ್ತು ಬೆಂಗಳೂರಿಂದ ಪಯಣ. ಗೈಸ್ ಇವತ್ತು ನಮ್ಮ ಮನೇಲಿ ಹೆಣ್ಣಿನ ಕಾಂಪಿಟೇಷನ್ ಇರ್ತೈತಿ. ಇರಲ್ಲ ಅಪ್ಪ ಉರ್ಯಾಕತ್ತ ಊರಿಲ್ ತಡಿ. ನಾಲ್ಕು ತಳಗದಾವ. ಎಲ್ಲಿಂದ ನಮ್ಮ ತಲೆಗಿರಲ್ಲ ಬಿಡಲೆ. ನನ್ನ ತಲೆ ನಿಂತ ಅಷ್ಟು ಇಲ್ಲ. ನನ್ನ ತಲೆಯಾಗ ಎಷ್ಟೊಂದು ಸೇರ್ಕೊಂಡ ಅವ ಕೆರೆ ಇದು ನೋವಾತದ. ಡೈ ಹಚ್ಕೋಬೇಕಲ್ಲ ನೀನು. ಅಜ್ಜದಂಗಾಗಿ ಹಚ್ಕೋ. ಈಗ ಯಾವ ತಾತ ನಮ್ಮ ತಾತನ ಮತ್ತು ಸುಮ್ಮನೆ ಆದ್ರ ಕಾಕ ಅನ್ನೋದ್ಬಿಟ್ಟು ನಮ್ಮ ಅಜ್ಜ ಬಂದನ್ರಿ ನಮ್ಮ ಮನೆಗೆ. ಎಲ್ಲಿ ಬಂದವು ಎಲ್ಲ ಒಂದರ ಇಲ್ಲ ಹೇಳದೆ ಬರೇ ಹೊಟ್ಟು. ತನಕ ಎಲ್ಲ ಏನಿಗೇನೆಲ್ಲ ನೋಡ್ಕೊಂಡಾಯ್ತು. ಮಧು ಅವರು ಆಲ್ರೆಡಿ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡ್ತವ್ರೆ. ಇಲ್ಲಿ ನಮ್ಮ ಮಾಮ ನೋಡಿ ಬೋಂಡ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ತವ್ರೆ. ಅಲ್ಲಿ ಆಲ್ರೆಡಿ ಬೋಂಡ ಬಿಡ್ತವ್ರೆ. ಇವರು ಮಧು ಅವ್ರಿಗೆ ಹೇಳ್ಕೊಡ್ತವ್ರೆ ಏನೋ. ಮಧು ಅವರು ಇವರಿಂದ ಹೇಳಿಸ್ಕೊಂತವ್ರೆ. ನಾನು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿಗೋಸ್ಕರ ನಮ್ಗೆ ಏನಾರ ಮಾಡಿಕೊಡ್ತವ್ರೆ ಇವರು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಓ ಗೈಸ್ ನೋಡಿ ಹೆಂಗಂತವಳೆ. ನಾನು ಹೋಗೋದಷ್ಟೇ ಕಾಯ್ತವ್ರೆ ಇವ್ರು. ಇವಾಗ
ಇದು ಚುರುಮುರಿ ಮಾಡೋದಕ್ಕೆ ಪಲ್ಯ ಮಾಡ್ಕೊತವ್ರೆ. ಸೊ ನಾವು ಅದೇ ತನಕ ವೇಟ್ ಮಾಡೋಣ. Moments later. ಗೈಸ್ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಏನು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟು ಫುಲ್ಲು ಇದಕ್ಕೆ ಬಂದಿದ್ದೀನಿ ಬಸ್ ಸ್ಟಾಪ್ಗೆ. ಏನು ಅಂದರೆ ಇನ್ನೂ ಬಸ್ ಬಂದಿಲ್ಲ. ಸೊ ಬಸ್ಗೋಸ್ಕರ ವೇಟಿಂಗಲ್ಲಿದ್ದೀನಿ. ಬಸ್ ಸಿಕ್ತಂದರೆ ಬಸ್ ಹಿಡಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತೆ. ಗೈಸ್ ಕೊನೆಗೂ ಮೆಜೆಸ್ಟಿಕ್ ಹತ್ರ ಬಂದೆ. ಬಟ್ ಏನು ಅಂದರೆ ಫುಲ್ಲು ಮೆಜೆಸ್ಟಿಕ್ ಎಲ್ಲ ಫುಲ್ ರಶ್ ಆಗಿಬಿಟ್ಟಿದೆ ಇವತ್ತು. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು ಬೆಂಗಳೂರು ಆಚೆ ಹೋಗ್ಬೇಕಂದ್ರೆ. ಸೊ ನಾನು ಬೆಳಗ್ಗೆ ಒಂದು 7 o'clock ಹುಬ್ಳಿಯಾಗಿ ಇರ್ತೀನಿ ಡೈರೆಕ್ಟಾಗಿ. ಗೈಸ್ ಆಲ್ರೆಡಿ ನೋಡಿ ಫುಲ್ಲು ನಮಗೋಸ್ಕರ ಏನು ತಯಾರಿ ಮಾಡ್ತಾವ್ರೆ. ನಾನು ಯಾರು ಇನ್ನೂ ಬರಲಿಲ್ಲ ಅಂತ ನಾನು ಇರೋದು. ಏನಾಗಿತ್ತು ನಿನಗೆಲ್ಲ ಹಲ್ಲ ತೆಗ್ದಿಯಲ್ಲ, ಬಾಡಿನ ಇಲ್ಲ. ನಾನು ನೋಡ್ಬಿಟ್ಟು ಏನಾಗಿದೆ ಅಂತ ಕೆತ್ತಾರ ನೋಡಿ ಗೈಸ್. ಇವರೇ ಅಮ್ಮಜ್ಜಿ. ಯಾರು ಇಲ್ಲ ಹಂಗ ಸುಮ್ಮನೆ ಮಾಡಕ್ ಅಂದ್ರೆ ಮನೆ ಮಕ್ಳು ಇರ್ತಾರಲ್ಲ, ಅದಕ್ಕೆ ಮಕ್ಳಿಗೋಸ್ಕರ ಆಗ್ತಿತ್ತು. ಗೈಸ್ ಫೈನಲಿ ನಮ್ಮೂರಿಗೆ ಬಂದೆ. ನೈಟ್ 7 o'clock ಬಿಟ್ಟಿದ್ದು. ಇವಾಗ ಬೆಳಗ್ಗೆ ಒಂದು 10 ಗಂಟೆಗೆ ಬಂದಿದ್ದೀನಿ. ಆಲ್ರೆಡಿ ಇವರೇ ನೋಡಿ, ಇವರು ರೇಣುಕಮ್ಮ ಅವರು ಅತ್ತೆ. ಮತ್ತೆ ತೋರಿಸಿ ಬೈ ಮುಖ ತೋರಿಸಿಲ್ಲಿ. ಐಸ್ ಇವರೇ ರೇಣುಕಮ್ಮ ಅವ್ರ ಅತ್ತೆ. ಸೊ ಇವರೇ ನೋಡಿ ಅಂದರೆ ಫುಲ್ಲು ಮನೆ ಎಲ್ಲ ಫುಲ್ಲು ಇವರೇ ಮೇಂಟೈನ್ ಮಾಡ್ತಿದ್ರು ಇಷ್ಟು ವರ್ಷ ಎಲ್ಲ. ಇವಾಗ ಇವರೇ ಅಂದರೆ ಎಲ್ಲ ಇನ್ಚಾರ್ಜ್ ಇವರೇ ತೊಗೊಳ್ಳೋದು. ಮನೇದು ಏನೇ ಸಮಸ್ಯೆ ಬಂದರೂ ಕೂಡ ಇವ್ರದ್ದೆಲ್ಲ ಒಂದು ಸಾರಿ ಏನು ಇದನ್ನು ಮಾಡಿಸ್ತೀನಿ ಇಂಟ್ರೊಡಕ್ಷನ್ನು. ಸ್ವಲ್ಪ ಇವಾಗ ತಾನೇ ಬಂದಿದ್ದೀನಲ್ಲ, ಸ್ವಲ್ಪ ಸುಸ್ತಾಗಿದೆ. ಸೊ ನಾವು ಇವಾಗ ಫಸ್ಟು ಬ್ರಷ್ ಮಾಡೋಣ. ಯಾಕಂದರೆ ನಿನ್ನೆ ನೈಟು ಬಿಟ್ಟವನು ಇವಾಗ ಬಂದುಬಿಟ್ಟು ಜಸ್ಟ್ ಇವಾಗ ಬಂದಿದ್ದೀನಿ ಮನೆಗೆ. ಇವರು ನಾಗೇಶ್ ನಾಗು ಅವರ ಅಣ್ಣಂದು. ಹಾಯ್ ಅಂತ ಹೇಳಿ ಗೈಸ್ ಯಾವ ಥರ ನೋಡ್ತಾರ ನೋಡಿ. ಇವರೇ ಹೇಳಿದ್ರೆ ಅಲ್ವಾ ಮಮ್ಮಿ ಫುಲ್ ಕಾಮಿಡಿ ಅಂತ. ಇವತ್ತಿಂದ ಇವ್ರದ್ದೇ ಫುಲ್ ವಿಡಿಯೋಸು ತೋರಿಸ್ತೀನಿ ನಿನ್ನ ಮೇಲಿಂದ. ನಮ್ಮ ಬಾಸ್ ಬಂದಿದ್ದಾನಪ್ಪ, ನಮ್ಮ ಬಾಸ್ ಬಂದಿದ್ದಾನ. ನಮ್ಮ ಬಾಸ್ಗೆ ಈಗ ಎಲ್ಲ ಬಿಸಿ ಬಿಸಿ ಅಡಿಗೆ ಕಜ್ಜಾಯ ಮಾಡ್ಬೇಕು. ಏನು ಎಲ್ಲ ಸೋತದಿಪ್ಪ ನಮ್ಮ ಬಾಸ್. ಗೈಸ್ ಏನೇ ಇನ್ಚಾರ್ಜ್ ಆದರೂ ಇವತ್ತು ನಮ್ಮದು ಏನೇ ಮಾಡೋದಾದ್ರೆ ಇವತ್ತು ನಮ್ಮ ರಿನ್ನವ ನೋಡ್ಕೊತಾಳೆ ನಮ್ದು. ಇವತ್ತು ನನ್ನನ್ನು ಫುಲ್ಲು ಯಾವ ಥರ ನೋಡ್ಕೋಬೇಕಂದ್ರೆ ಗೆಸ್ಟ್. ಇವಾಗ ನಾನು ನಿಮ್ಮ ಮನೆಗೆ ಏನಪ್ಪ ನಮ್ಮ ಬಾಸ್ ಎಲ್ಲ ಸೊರಗಿ ಬಿಟ್ಟಿದ್ದಾನೆ. ನಂಗೆ ಇವಾಗ ಬ್ರಷ್ ಕೊಡು, ಬ್ರಷ್ ಮಾಡಬೇಕು. ಗೈಸ್ ಒಂದ್ಸಾರಿ ಮನೆಯದು ಇಂಟ್ರೊಡಕ್ಷನ್ ಮಾಡ್ತೀನಿ. ಇವಾಗ ಬಂದಿರೋದಕ್ಕೆ ಮನೆ ಇಂಟ್ರೊಡಕ್ಷನ್ ಇವಾಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ. ಗೈಸ್ ಅಲ್ಲೆಲ್ಲ ತಿಕ್ಕಾಯ್ತು. ಇವಾಗ ಅಡ್ವಾಂಟೇಜ್ ಏನು ಗೊತ್ತಾ, ಬಂದ ತಕ್ಷಣ ನಮ್ಮ ಅಜ್ಜಿ ನೋಡಿದ್ದು ಆಲ್ರೆಡಿ ನನಗೋಸ್ಕರ ಏನನ್ನ ಮಾಡಿಬಿಟ್ಟವ್ರೆ. ಸೊ ಇವಾಗ ಇದನ್ನೆಲ್ಲ ನಮಗೆ ಅಂತ ಪ್ರಿಪೇರ್ ಮಾಡ್ತವ್ರೆ ಇವರೇ. ನಮ್ಮ ಮನೆ ಇವತ್ತು ಕುಕ್ಕು. ಏನೋ ಒಗ್ಗರಣೆ ಹಾಕ್ತವ್ರೆ ಇವತ್ತು. ಅವಲಕ್ಕಿ ಮತ್ತು ಅವಲಕ್ಕಿ ಅಷ್ಟೇ ಇರೋದು, ಒಗ್ಗರಣೆ ಹಾಕಿಲ್ಲ ಇವತ್ತು. ಸೊ ಇವತ್ತಿನ ನಮ್ಮದು ಸ್ಪೆಷಲ್ಲು ಒಗ್ಗರಣೆ. ಮತ್ತು ಏನು ಅಂದರೆ ಇವಾಗ ಬಂದಿದ್ದೆಲ್ಲ ಸುಸ್ತಾಯ್ತಲ್ಲ, ಸೊ ಆ ಕಾರಣಕ್ಕಾಗಿ. ಸೊ ಗೈಸ್ ನೋಡಿ ಇವತ್ತಿನ ನಾಷ್ಟ ನಮ್ಮದು ಬ್ರೇಕ್ಫಾಸ್ಟ್. ಬೆಳಗ್ಗೆ ಇಷ್ಟೊಂದು ಕೊಟ್ಬಿಟ್ಟವ್ರು ಐಟಮ್ಸು. ಇಷ್ಟೊಂದು ತಿನ್ಬೇಕು ಇವಾಗ. ಇಷ್ಟೊಂದು ತಿಂದು ಮತ್ತೆ ಏನಾದರೂ ಕೆಲಸ ಮಾಡ್ತೀನಿ ಅಂದ್ಕೊಂಡ್ರಾ? ಇಲ್ಲ, ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ ಡೈರೆಕ್ಟಾಗಿ. ಇದೆಲ್ಲ ಫುಲ್ ಬೆಳಗ್ಗೆನೇ UK ಸ್ಟೈಲಲ್ಲಿ. UK ಮಂದಿ ಅಂದರೆ ಬೆಳಗ್ಗೆ ನಾಷ್ಟ 7 ಗಂಟೆ ಅಂದರೆ ರೆಡಿ ಆಗಿಬಿಟ್ಟಿರುತ್ತೆ. ಎಲ್ಲರೂ ತಿಂದು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಹೇಳ್ಬಿಡ ಅಂದರೆ ಈ ಥರ ಗಾರೆ ಕೆಲಸದವ್ರು ಇರ್ತಾರಲ್ಲ, ಅವರು ಮನೆಗೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬೇರೆದವರಾದರೆ ಕಟ್ಕೊಂಡು ಹೋಗಿರ್ತಾರೆ, ಹಂಗೆ ಅಲ್ಲೇ ಊಟ ಮಾಡಿಕೊಂಡು
ಬಟ್ ಏನು ಅಂದ್ರೆ ಇವಕ್ಕೆ ಮಂದಿ ಏನಂದ್ರೆ ಜಾಸ್ತಿ ರೆಫರ್ ಮಾಡೋದು ರೊಟ್ಟಿ. ಯಾಕಂದ್ರೆ ರೊಟ್ಟಿ ಫುಲ್ಲು ಎಲ್ರ ಮನೆಯಂದ್ರೆ ರೊಟ್ಟಿ ಅಂತೂ ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ರೊಟ್ಟಿ ಪಲ್ಯ ಸಾಂಬಾರು ರೈಸು ಅದ್ರ ಜೊತೆ ಚಟ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಪಲ್ಯ ಮಾಡಿರ್ತಾರೆ. ಬಟ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಗೈಸ್ ಎಲ್ಲ ಮುಗಿಸ್ಕೊಂಡಾಯ್ತು. ಸೊ ಇವಾಗ ಜಸ್ಟು ರೆಸ್ಟ್ ಮಾಡಬೇಕು ಇವತ್ತು. ಫುಲ್ಲು ರೆಸ್ಟು ಅಂದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮಾಮನ ಮಕ್ಕಳು ಇದ್ದರೆ ಸ್ವಲ್ಪ ಆಟ ಆಡ್ಬೋದಾಗಿತ್ತು. ಸೊ ಅವರು ಕೂಡ ಸ್ಕೂಲಿಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಏನಾಗುತ್ತೆ ನೋಡೋಣ. ಏನು ಅಂದರೆ ನಾನು ಯಾರೂ ಹೇಳ್ದೇ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟೊಂದು ಏನು ಸರ್ಪ್ರೈಸ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಅಜ್ಜಿಗೆಲ್ಲ ಗೊತ್ತಿತ್ತು ಬರ್ತಾ ಇರೋದು. ಅವರು ಬೆಳಗ್ಗೆ ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಅಂತ. ಬಟ್ ನಾನೇ ಫೋನ್ ಎತ್ತಿದ್ದಿಲ್ಲ ಯಾರ್ದು. ಸೊ ಏನು ಅಂದರೆ ಇವಾಗ ಫುಲ್ಲು ಏನೋ ಅಂದರೆ ಸುಮ್ಮನೆ ಹಂಗೆ ಕೂತ್ಕೊಂಡು ಇವತ್ತು ಕಾಲ ಕಳಿಬೇಕು. ಬಟ್ ಏನು ಅಂದರೆ ಯಾರೂ ಇಲ್ಲ ಮನೇಲಿ. ಸೊ ಅವರೇ ಅಜ್ಜಿ ಜೊತೆನೇ ಕಾಲ ಕಳಿಬೇಕು ಇವತ್ತು. ಅಜ್ಜಿ ಏನೇನು ಮಾಡಿದ ಅಂತ ನಾನು ತೋರಿಸ್ತೀನಿ. ಏನು ಅಂದರೆ ಅವು ಚಿಯಾ ಬಂದ ತಕ್ಷಣ ಅವ್ರದ್ದು ತೋರಿಸ್ತೀನಿ. ನಮ್ಮ ಅಜ್ಜಿ ನೋಡಿ ಫುಲ್ ಕೆಲಸಕ್ಕೋಸ್ಕರ ಓಡಾಡ್ತವ್ರೆ. ಇವ್ರದೇ ಇವತ್ತು ಅಂದರೆ ಫುಲ್ ಕೆಲಸ ಮಾಡ್ತಾರೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಇಬ್ಬರು ಅಜ್ಜಿಗಳು ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನೂ ಅಜ್ಜ ಬೇರೆ ಬಂದಿಲ್ಲ. ಅಜ್ಜ ಯಾಕೆ ಬಂದಿಲ್ವೇ? ಅವರು ಇವಾಗ ಕೆಲ್ಸಕ್ಕೆ ಹೋಗೋರೆ. ಸೊ ಸಾಯಂಕಾಲ ಒಂದು 4 o'clock ಬರ್ತಾರೆ. ಅವ್ರು ಬಂದ ಮೇಲೆ ಅವ್ರದ್ದು ವಿಡಿಯೋ ಮಾಡ್ತೀನಿ. ಸೊ ಅವರೆಲ್ಲ ಬಂದ ತಕ್ಷಣ ಒಂದು ಫ್ಯಾಮಿಲಿ ಇಂಟ್ರೊಡಕ್ಷನ್ ಕೊಡ್ತೀನಿ ಫಸ್ಟು. ಆಮೇಲೆ ಫ್ಯಾಮಿಲಿ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆ ಫುಲ್ಲು ಯಾವ ಥರ ಅಂದರೆ ಇದು ಹೊಸ ಮನೆ ಅಲ್ವಾ. ಅದು ಸೊ ಹೊಸ ಮನೆದು ನಿಮಗೆ ಯಾರಿಗೂ ತೋರಿಸಿಲ್ಲ ಹೊಸ ಮನೆ ವಿಡಿಯೋದಲ್ಲಿ. ಸೊ ಹೊಸ ಮನೆಯದು ಒಂದು ವಿಡಿಯೋ ಮಾಡಿಬಿಟ್ಟು ವಿಡಿಯೋ ಅದನ್ನು ಹಾಕ್ತೀನಿ. ಮತ್ತು ಸೊ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ ಅಷ್ಟೇ.